ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಬಿಲ್ ಬಿದ್ದೋಯ್ತು, ಪಾಸ್ ಆಗಲಿಲ್ಲ. ಕಾಂಗ್ರೆಸ್ ಬಹಳ ಸಂತೋಷ ಮಾಡಿ ಆ ಸಭೆಯಲ್ಲೇ ಬಹಳ ಸಂಭ್ರಮ ವ್ಯಕ್ತ ಮಾಡಿತು ಎಲ್ಲ ಪಾರ್ಟಿಗಳ ಜೊತೆಗೆ. ಈ ಮಹಿಳಾ ಬಿಲ್ ಬಗ್ಗೆ ಸ್ಟ್ಯಾಟಿಸ್ಟಿಕಲ್ ಆಗಿ ಯಾರ್ದು ಎಷ್ಟು ಇತ್ತು, ಏನಿತ್ತು, ಏನು ಕತೆ, ಇವೆಲ್ಲದರ ಬಗ್ಗೆ ನಾನು ಹೇಳೋದಿಲ್ಲ. ಯಾಕಂತಂದ್ರೆ ಬಹಳ ವಿಷಯಗಳು ಟಿ ವಿ ಮಾಧ್ಯಮಗಳಲ್ಲಿ ಬಂದಾವ, ನೀವೆಲ್ಲ ನೋಡಿರ್ತೀರಿ. ಕಾಂಗ್ರೆಸ್ ಮಾಡಿದ ಮಹಾಪಾಪ, ಕಾಂಗ್ರೆಸ್ ಮಾಡಿದ ಹೆಣ್ಮಕ್ಳ ಬಗ್ಗೆ ದ್ರೋಹ, ಇದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಹೀಗಂದ ತಕ್ಷಣ ಕಾಂಗ್ರೆಸ್ ವ್ಯಕ್ತಿಗಳಿಗೆ ನಾನು ದೋಷ ಮಾಡ್ತಾ ಇಲ್ಲ. ಕಾಂಗ್ರೆಸ್ದವರೆಲ್ಲ ನಮ್ಮ ಮಿತ್ರರೇ, ಇಲ್ಲಿರ್ತಕ್ಕಂಥ ಮಿನಿಸ್ಟರ್ ಸಹಿತ MLA ಸಹಿತ ನಮಗೆ ಆತ್ಮೀಯ ಮಿತ್ರರೇ. ವ್ಯಕ್ತಿಗಳ ಜೊತೆಗೆ ನಮಗೆ ದ್ವೇಷ ಇಲ್ಲ. ಕಾಂಗ್ರೆಸ್ ಆಲೋಚನೆ ವಿಧಾನ, ರಾಹುಲ್ ಗಾಂಧಿ ಆಲೋಚನೆ ವಿಧಾನ, ಖರ್ಗೆ ಅವರ ಆಲೋಚನೆ ವಿಧಾನ, ಕಾಂಗ್ರೆಸ್ ನೀತಿ, ಇದು ದೇಶಕ್ಕೆಷ್ಟು ಮಾರಕದ, ಇದರ ಬಗ್ಗೆ ನಾವು ತಿಳ್ಕೊಬೇಕು. ವ್ಯಕ್ತಿಗಳೆಲ್ಲ ನಮ್ಮ ಮಿತ್ರರೇ, ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಯಾರಿಗೂ ನಾನು ಕಾಂಗ್ರೆಸ್ ವ್ಯಕ್ತಿಗಳ ಬಗ್ಗೆ ದೂಷಣೆ ಮಾಡ್ತಾ ಇಲ್ಲ. ಮೊದಲನೇದಾಗಿ ನಾವು ಆಲೋಚನೆ ಮಾಡಬೇಕಾಗಿದ್ದು ಈ ಮಹಿಳಾ ಬಿಲ್ಲು. ಕಾಶ್ಮೀರಲಿಂದ ತಿಳ್ಕೊಂಡು ಕನ್ಯಾಕುಮಾರಿವರೆಗೆ ಮಹಿಳೆಯರು ಇವತ್ತಿನ ದಿವಸ ಕಾಂಗ್ರೆಸ್ಸನ್ನು ಬೈತಾ ಇದ್ದಾರೆ. ಕಾಂಗ್ರೆಸ್ ಮಾಡಿದ ದ್ರೋಹ ಅಂಥೇಳಿ 33% ಕೊಡಬೇಕು, ಒಳ್ಳೆಯ ಸಂಕಲ್ಪದಿಂದ ನರೇಂದ್ರ ಮೋದಿ ಅವರು ಮುಂದಕ್ಕೆ ಬಂದಿದ್ದರು. ಬಾಂಗ್ಲಾದೇಶಗಳಲ್ಲಿ, ಪಾಕಿಸ್ತಾನಗಳಲ್ಲಿ ನಮ್ಮ ದೇಶದಕ್ಕಿಂತ ಹೆಚ್ಚು ಪ್ರಾತಿನಿಧ್ಯ ಅಲ್ಲಿ ಹೆಣ್ಮಕ್ಳಿಗೆ ಅದ. ಈಗ 77-78 ಮಂದಿ ಇದ್ದಾರ. ಆ ಮೋದಿಯವರ ಒಂದು ಪ್ರತಿಪಾದನೆ ಅದು ಆಗಿತ್ತು ಅಂದ್ರೆ 180-190ವರೆಗೆ, ಸ್ವಲ್ಪ ಹೆಚ್ಚು ಕಮ್ಮಿ 200ವರೆಗೆ ಹೆಣ್ಮಕ್ಳು ಪ್ರಾತಿನಿಧ್ಯ ಇರ್ತಿತ್ತು. 33% ಕೊಡಬೇಕು, 50% ಹೆಣ್ಮಕ್ಳು ಜನಸಂಖ್ಯೆಯ ದೇಶದಲ್ಲಿ ನಮ್ಮ ಒಂದು ಒಳ್ಳೆ ಸದುದ್ದೇಶ. ಇದರಲ್ಲಿ ಯಾರಿಗೂ ಏನೋ ಹಾನಿ ಆಗಲಿ, ಇದಾಗಲಿಲ್ಲ. ಕಾಂಗ್ರೆಸ್ ಏನು ಹೇಳಿತು, ನೀವು ಅದೊಂದೇ ಇಟ್ಟಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ದೆವು, ನೀವು ಅದ್ರ ಜೊತೆಗೆ ಬೇರೆ ಬೇರೆ ಇಟ್ಟಿದ್ದೀರಿ ಅಂತೇಳಿ. ಏನೂ ಬೇರೆ ಇಟ್ಟಿಲ್ಲ. ಕೇವಲ ಈ 2011 ಜನಗಣತಿ ಪ್ರಕಾರ ಸೀಟುಗಳು ಹೆಚ್ಚು ಮಾಡಬೇಕು. 71ರಾಗ ಮಾಡಿದ್ದು ಸೀಟುಗಳು ಹೆಚ್ಚು, ಇನ್ನೂ ಇದುವರೆಗೂ ಆಗಿಲ್ಲ. ಅದರದ್ದು ಉದ್ದೇಶ ಅಷ್ಟೇ ಹೊರತು ಏನೂ ಇಲ್ಲ. ಇವರು ಸಪೋರ್ಟ್ ಮಾಡ್ತಿದ್ದೇ ಇಲ್ಲ. ಇವರು ಕಾಂಗ್ರೆಸ್ 370 ವಿರೋಧ ಮಾಡಿತು, ಕಾಂಗ್ರೆಸ್ ತ್ರಿಬಲ್ ತಲಾಕ್ ವಿರೋಧ ಮಾಡಿತು, ಕಾಂಗ್ರೆಸ್ ವಖಫ್ ಕಾನೂನು ವಿರೋಧ ಮಾಡಿತು, ಕಾಂಗ್ರೆಸ್ ರಾಮ ಮಂದಿರ ವಿರೋಧ ಮಾಡಿತು, ಕಾಂಗ್ರೆಸ್ CAA ವಿರೋಧ ಮಾಡಿತು, ಕಾಂಗ್ರೆಸ್ ಆಪರೇಷನ್ ಸಿಂಧೂರ್ ವಿರೋಧ ಮಾಡಿತು. ನಮ್ಮ ರೈಫಲ್ಗಳು ಎಷ್ಟು ಬಿದ್ದಾವ ಅಂಥೇಳಿ ಪಾಕಿಸ್ತಾನದವ್ರು ಮಾತಾಡಿದಂಗೆ ಮಾತಾಡಿದ್ರು. ಎಲ್ಲದಕ್ಕೂ ವಿರೋಧ. ಕಾಂಗ್ರೆಸ್ ಅನೇಕ ನಮೂನೆ ಅದರದ್ದು ವಿಚಿತ್ರವಾದಂಥ ವರ್ತನೆ. ನರೇಂದ್ರ ಮೋದಿ ಅವ್ರನ್ನ ನೋಡಿದ್ರೆ ಕಾಂಗ್ರೆಸ್ ಇಷ್ಟು ಬೈತಾ ಇರ್ತಾರೆ. ನೀಚ್, ಕಮೀನೆ, ಕುತ್ತೆ, ಮೌತ್ ಕಾ ಸೌದಾಗರ್, ವೋಟ್ ಕಾ ಚೌರ್, ನರೇಂದರ್ ಸರೆಂಡರ್. 2 ಹಾವುಗಳು ಕಾಣಿಸಿದ್ರೆ ವಿಷದ ಹಾವುಗಳು RSS ಮತ್ತು BJP. ನೀವು ನಮಾಜ್ ಮಾಡೋದನ್ನು ಬಿಟ್ಟು ಮೊದಲು ಹಾವಿನ ಕೊಲ್ರಿ. ಈ 2 ಹಾವುಗಳು ಯಾವಪ್ಪ ಅಂದ್ರೆ ಒಂದು BJP, ಒಂದು ಕಾಂಗ್ರೆಸ್. BJP RSS. ಈ ರೀತಿ ಖರ್ಗೆ ಅವರು ಮಾತಾಡ್ತಾರೆ. ದೊಡ್ಡ ಮನುಷ್ಯರು, 80 ವಯಸ್ಸು ದಾಟಿದ ಮಹಾನುಭಾವರು, ಇನ್ನು ಸ್ವಲ್ಪ ದಿವಸದಲ್ಲಿ ಅವರು ದೇಶದಿಂದ ಪ್ರಪಂಚ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿಗಳು. ಅವ್ರು ಹೋದ ನಂತರ ಅವ್ರನ್ನ ಪೂಜೆ ಮಾಡ್ತಕ್ಕಂಥ ಮಾತುಗಳನ್ನು ಆಡಬೇಕು. ಬಾಯಿಲಿಂದ ಈ ರೀತಿ ಮಾತು ಬರ್ತವೆ. ವಿಚಿತ್ರವಾದಂಥ ಒಂದು ಕಾಂಗ್ರೆಸ್ ವರ್ತನೆ. ಕಾಂಗ್ರೆಸ್ ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದೆ. ಈ ಕಾಂಗ್ರೆಸ್ ಆಲೋಚನೆ ವಿಧಾನ ಹೋಗಬೇಕು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಆದ್ರೆ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗಿಲ್ಲ. ಎಲ್ಲ ಕಡೆ ಸೀಟ್ ನಿಂದ್ರಿಸ್ಯಾರ, ಒಂದು ಕಡೆ ಪ್ರಚಾರಕ್ಕೆ ಹೋಗಿಲ್ಲ. टाटा बाय बाय, इधर से आलू डालो इधर से सोना निकलो, इधर से आलू डालो इधर से सोना निकलो. ಟಾಟಾ ಬೈ ಬೈ ಕಣ್ಣು ಹೊಡೆಯೋದು, ಟೀ ಶರ್ಟ್ ಹಾಕ್ಕೊಂಡು, ಶುದ್ಧವಾದಂಥ ಒಂದು ನೈರು ಶರ್ಟ್ ಹಾಕ್ಕೊಂಡು, ಕೊಳ್ಳಲ್ಲಿ ಒಂದು ಶಾಲ್ ಹಾಕ್ಕೊಂಡ್ರೆ ಎಷ್ಟು ಶ್ರಬ್ಬೆ ಕಾಣಿಸ್ತದೆ. ಒಂದು ಟೀ ಶರ್ಟ್ ಹಾಕ್ಕೊಂಡು ತಿರ್ತಾನೆ, ಕಣ್ಣು ಹೊಡಿತಾನೆ, ಏನೋ ವಿಚಿತ್ರ ಮಾಡ್ತಾನೆ. ಅದಕ್ಕೆ ಭಜನೆ ಮಾಡೋರು ಈ ಕಾಂಗ್ರೆಸ್ಸಿನ ನಮ್ಮ 2 ರಾಷ್ಟ್ರದ ಮುಖ್ಯಮಂತ್ರಿಗಳು, ತೆಲಂಗಾಣ ಮತ್ತು ಕರ್ನಾಟಕದ. ಅವರಿಗೆ ಅದರದ್ದು ಬಗ್ಗೆ ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡ್ತಾ ಇದ್ದಾನಲ್ಲ ಅಂತೇಳಿ ನಾಯಿ ಬಿಸ್ಕೆಟ್ ತಿಂದಾಗ ಹೇಮಂತ್ ಬಿಸ್ವ ಶರ್ಮಾ ಇವತ್ತಿನ ದಿವಸ BJPಗೆ ಹೋದರು. ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಬಿಟ್ಟು ಹೋದರು. ಜ್ಯೋತಿರಾದಿತ್ಯ ಸಿಂಧೆ ಕಾಂಗ್ರೆಸ್ ಬಿಟ್ಟು ಹೋದರು. ಎಂತೆಂಥ ನಾಯಕರು ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕತ್ತಾರ. ಕಾಂಗ್ರೆಸ್ ಮುಕ್ತ ಭಾರತ ರಾಹುಲ್ ಗಾಂಧಿನೇ ಮಾಡ್ಲಿಕ್ಕತ್ತಾನ. ಇದು ಹೆಣ್ಮಕ್ಕಳು ಶಾಪ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಬೇಕಾಗಿದ್ದ. ಮೊದಲನೇದ್ದು, ಹೆಣ್ಮಕ್ಕಳು ಶಕ್ತಿ ಎಷ್ಟಿರ್ತದೆ ನೀವು ನೋಡ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮಂದಿ ಹೋಗಿ ಸತಿ ಅನಸೂಯಾಗ ನನಗೆ ನಗ್ನವಾಗಿ ಬಟ್ಟೆಗಳನ್ನು ಬಿಚ್ಚಿ ಊಟಕ್ಕೆ ಬಡಿಸು ಅಂತಂದ್ರೆ ಆಕಿ ಗಂಡನ ಪಾದೋದಕ್ಕೆ ಮ್ಯಾಲೆ ಚೆಲ್ಲಿದ್ರೆ 6 ತಿಂಗಳ ಕೂಸುಗಳಾಯಿತು 3 ಮಂದಿ. ಆ ರೀತಿ ಶಕ್ತಿ, ನಾರಿ ಶಕ್ತಿ ನಮ್ಮ ದೇಶದಲ್ಲಿದೆ. ನಾರಿ ಶಕ್ತಿ ಮಾಮೂಲಿ ಅಲ್ಲ. ನಾವು ಅದಕ್ಕೋಸ್ಕರನೇ ಮಾತೃದೇವೋ ಭವ ಅಂತೀವಿ. ಲಕ್ಷ್ಮೀ ನಾರಾಯಣ ಮೊದಲು ಲಕ್ಷ್ಮೀ ನಂತರ ನಾರಾಯಣ, ಸೀತಾರಾಮ್ ಮೊದಲು ಸೀತಾ ನಂತರ ರಾಮ್, ಪಾರ್ವತಿ ಪರಮೇಶ್ವರ ಮೊದಲು ಪಾರ್ವತಿ ನಂತರ ಪರಮೇಶ್ವರ. ಈ ರೀತಿ ನಾವು ನಾರಿ ಶಕ್ತಿನ ಇದು ಮಾಡ್ತೀವಿ. ಆ ನಾರಿ ಶಕ್ತಿ ವಿರುದ್ಧ ಮಾಡಿದವರು, ನಾರಿ ಶಕ್ತಿಗೆ ತ್ರಾಸ ಕೊಟ್ಟವರು ಮಣ್ಣಲ್ಲಿ ಕಲ್ತು ಹೋಗಿದ್ದಾರೆ, ಸರ್ವನಾಶ ಆಗಿ ಹೋಗಿದ್ದಾರೆ.
ರಾವಣ 9 ಗ್ರಹಗಳನ್ನು ತನ್ನ ಪೌಂಟಿಗೆ ಹಾಕಿದ್ದ, ಶಿವಭಕ್ತ, ಆತ್ಮಲಿಂಗನ ತಂದಿದ್ದ, ಕೈಲಾಸ ಪರ್ವತನೇ ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ದ. ಅಂತಹ ಮಹಾನ್ ಬಲಶಾಲಿ ಸೀತಾ ಅಪಹರಣ ಮಾಡಿದ, ನಾರಿಯ ಶಾಪತ್ತು ಮಣ್ಣಲ್ಲಿ ಕಲ್ತೋಗ್ಬಿಟ್ಟ, ಸರ್ವನಾಶ ಆಗೋಲ್ಲ. ದುರ್ಯೋಧನ ತೊಡಿ ಮೇಲೆ ಕೂಡ ಅಂದ ದ್ರೌಪದಿಗೆ, ಕರ್ಣ ವೇಶ್ಯ ಅಂದ, ದುಶ್ಯಾಸನ ಸೀರೆ ಎಳ್ದ. ಇವರೆಲ್ಲರೂ ಸರ್ವನಾಶ ಆಗೋದ್ರು ಆಕಿನ ಶಾಪ ತಟ್ಟಿ. ದುಶ್ಯಾಸನ ಎದೆ ಒಳಗಿನ ರಕ್ತನ ತೆಗೆದು ತಲೆ ಮೇಲೆ ಅಭಿಷೇಕ ಮಾಡಿದ ದ್ರೌಪದಿಗೆ ಭೀಮ. ಎಂಥ ಜನರು ಮಣ್ಣಲ್ಲಿ ಕಲ್ತೋಗ್ಬಿಟ್ಟಾರ. ನಾರಿ ಶಾಪ ಅಂತಂದ್ರೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅದು ಶಾಪ ಕಾಂಗ್ರೆಸ್ಸಿಗೆ ಹತ್ತದ. ಈ ದೇಶದಲ್ಲಿ ಕನ್ಯಾಕುಮಾರಿಲಿಂದ ಕಾಶ್ಮೀರವರೆಗೆ ಕಾಂಗ್ರೆಸ್ಸಿನ ಬೈತಕ್ಕಂಥವ್ರು ಇವತ್ತು ಹೆಣ್ಮಕ್ಳಿದ್ದಾರೆ. ಇವರು ಎಲ್ಲರೂ ಒಂದು ದಿವಸ ಇವ್ರ ಶಾಪದಿಂದ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಸಂಪೂರ್ಣ ಸಮೂಲಾಗ್ರ ಹೋಗಿಬಿಡ್ತದೆ. ಅವ್ರ ಆಲೋಚನೆ ವಿಧಾನಕ್ಕೆ ವಿರೋಧ, ಎಲ್ಲದಕ್ಕೂ ವಿರೋಧ ಮಾಡ್ತಾರೆ. ಒಂದಕ್ಕಲ್ಲ, ಮೋದಿಗೆ ಯಾವುದೂ ಇದು ಮಾಡಿಲ್ಲ. ಎಂಥ ಪ್ರಮಾಣದಲ್ಲಿ ಬೈಯೋದು, ಎಂಥ ಮಹಾನುಭಾವ. ಒಂದು ದೇಶದ ಮುಸ್ಲಿಂ ದೇಶದ ಒಬ್ಬ ರಾಜ ಅವರು ತಲೆ ಎಲ್ಲಿ ತಗ್ಸೋದಿಲ್ಲ ಅಲ್ಲನ ಬಿಟ್ಟು ನರೇಂದ್ರ ಮೋದಿ ಕಾಲಿಗೆ ನಮಸ್ಕಾರ ಮಾಡಿದ್ರು. ಜಗತ್ತಿನ ಜನರೆಲ್ಲರೂ ಮೋದಿ ಮೋದಿ ಅಂತ ಇದ್ದಾರೆ. ನೀವು ದೇಶದ ಸಲುವಾಗಿ ಮಾಡಿರಿ, ಮೋದಿಗೆ ಅಪೋಸ್ ಮಾಡಿರಿ, BJPಗೆ ಅಪೋಸ್ ಮಾಡಿರಿ, ಪರವಾಗಿಲ್ಲ. ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಕಾನೂನುಗಳನ್ನು ಅಪೋಸ್ ಮಾಡ್ತೀರಿ. 370 ಅಪೋಸ್ ಮಾಡಿದಿರಿ, ಆಪರೇಷನ್ ಸಿಂಧೂರ್ ಅಪೋಸ್ ಮಾಡಿದಿರಿ, ತ್ರಿಬಲ್ ತಲಾಕ್ ಅಪೋಸ್ ಮಾಡಿದಿರಿ, ವಖಫ್ ಕಾನೂನು ಅಪೋಸ್ ಮಾಡಿದಿರಿ, CAA ಅಪೋಸ್ ಮಾಡಿದಿರಿ, ರಾಮ ಮಂದಿರ ಅಪೋಸ್ ಮಾಡಿದಿರಿ, ವೋಟ್ ಚೋರಿ ಅಂತೀರಿ ಗೆದ್ದಗಳಿಗೆ. ಏನು ವರ್ತನೆ, ಏನಿದು? ಇದರದ್ದು ಕಾಂಗ್ರೆಸ್ದವ್ರು ಆಲೋಚನೆ ಮಾಡಬೇಕು. ನಿಮಗೆ ಕಾಂಗ್ರೆಸ್ದಲ್ಲಿ ಉಳಿಗಾಲಿಲ್ಲ. ಕಾಂಗ್ರೆಸ್ ಸಂಪೂರ್ಣ ಈ ದೇಶದಲ್ಲಿ ಹೋಗ್ಬಿಡ್ತದೆ. ಈ ಕೇವಲ 3 ಸ್ಟೇಟ್ನಲ್ಲದ, ಅದು ಈ ಸಲಕ್ಕೆ ಸಂಪೂರ್ಣ ತೊಳ್ಕೊಂಡು ಹೋಗಿಬಿಡ್ತದೆ. ಸಿಂಗಲ್ ಡಿಜಿಟ್ನಾಗ ಬರ್ತದೆ. ಅದು ಕೂಡ ಈ ಸಲ ಗೆದ್ದಿತಾರೋ ಇಲ್ಲ ಎಂಬಷ್ಟು ಘೋರವಾದಂಥ ಪರಾಭವ ಅದು. ಅವ್ರ ಜೊತೆಗಿರ್ತಕ್ಕಂಥ DMK ಸರ್ವನಾಶ ಮಾಡ್ತೀವಿ ಹಿಂದೂ ಸನಾತನ ಧರ್ಮನ ಅಂತ ಹೇಳಿದ್ದು ಮುಲಾಯಂ ಸಿಂಗ್ ಯಾದವ್ ಇವ್ರ ಜೊತೆಗಿದ್ದಾನೆ. ಅದೇ ಪ್ರಕಾರ ಮಮತಾ ಬೆನರ್ಜಿ ಈ ದೇಶನ ಬಾಂಗ್ಲಾದೇಶ ಮಾಡಿಬಿಡ್ತೀನಿ ಅಂಥೇಳಿ ಅಲ್ಲಿ ಎಲ್ಲ ರೋಹಿಂಗ್ಯಾಗಳನ್ನೆಲ್ಲರಿಗೂ ಒಳಗೆ ತೊಂಡಕ್ಕೆ ಇವರೆಲ್ಲರೂ ಸಮಾನ ವ್ಯಸನೇಸು ಸಖ್ಯ. ಇವರೆಲ್ಲ ಕಾಂಗ್ರೆಸ್ ದುರಾಲೋಚನೆ, ಇವರೆಲ್ಲರೂ ದೋಸ್ತರು. ಇವರೆಲ್ಲರೂ ಕಲಿತು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಎಂದೂ ಇದಾಗೋದಿಲ್ಲ. ಹೆಣ್ಮಕ್ಳು ಉಸಿರು ತಟ್ಟಿ ಇವರು ಸಂಪೂರ್ಣ ಇದಾಗಿ ಹೋಗ್ತಾರೆ. ಕಬೀರ್ ದಾಸರು ಹೇಳಿದ್ದು, ದುರ್ಬಲ್ ಮಾನಸ್ಕೋನ ಸತಾಯೆ, ದುರ್ಬಲರಂದ್ರೆ ಹೆಣ್ಮಕ್ಳು, ಮಾನಸ್ಕೋನ ಸತಾಯೆ ಜಿಸ್ಕಿ ಮೋಟಿ ಹಾಯ್ ಬಿನ್ ಜೀವ್ ಸಾಸ್ಕಿ ಲೋಹ ಭಸ್ಮ ಹೋ ಜಾಯ್ ಕಬೀರ. ಕೆಬ್ಬಣ ಕರಿಗೆ ಹೋಗ್ತದೆ ಉಸಿರು ಬಿಟ್ಟರೆ, ನೀವು ಉಳಿಯೋದಿಲ್ಲ ಅಂತೇಳಿ. ಅದು ಕಾಂಗ್ರೆಸ್ಸಿಗೆ ಈ ದೇಶದಲ್ಲಿ ಆಗೋದಿದೆ. ನಾವೆಲ್ಲರೂ ನೋಡ್ತೀವಿ. ಭಾರತ್ ಮಾತಾಗೆ ಜಯ. ಎಲ್ಲ ನಮಸ್ಕಾರ.